ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪ್ರಮೋದ್ ಶ್ರೀನಿವಾಸ್ ನೇತೃತ್ವದಲ್ಲಿ ನಿನ್ನೆ ಪದ್ಮನಾಭನಗರ ಮಹಾಪರ್ವ ಉತ್ಸವ ಅದ್ದೂರಿಯಾಗಿ ನಡೆದಿದೆ. ಕಾಂಗ್ರೆಸ್ ಜನಸಂಪರ್ಕ ಕಚೇರಿಯ ಮುಖ್ಯ ರಸ್ತೆಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಜೊತೆಗೆ ಗ್ಯಾರಂಟಿ ಕ್ಯಾಂಟೀನ್ ಉದ್ಘಾಟನೆಗೊಂಡಿದೆ. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ರಾಮಲಿಂಗಾರೆಡ್ಡಿ ನೂತನ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ದಾರೆ. ಇದೇ ವೇಳೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವಂತಹ ಸಾಧಕರಿಗೆ ಪ್ರಶಸ್ತಿ ಪ್ರದಾನವನ್ನ ಕೂಡ ಮಾಡಲಾಗಿದೆ. ಒಂದು ಮಾರ್ಗದರ್ಶನದಲ್ಲಿ ಪ್ರಮೋದ್ ಶ್ರೀನಿವಾಸ್ ಅವರು ನಿಮ್ಮ ನಾಯಕರಾಗಿ ಹೊಮ್ಮಲಿದ್ದಾರೆ ಮುಂದಿನ ದಿನಗಳಲ್ಲಿ ಅಂತ ನಿಮ್ಮ ಶುಭಾಶೀರ್ವಾದಕ್ಕೆ ವಂದನೆಗಳು ಎಂದೆನ್ನುತ್ತಾ ವಿಶೇಷವಾದ ಕಾಣಿಕೆ ಅಂತ ನಾನು ಹೇಳಿದೆ ಕಾಣಿಸ್ತಿರಬಹುದು. ಅವ್ರು ಪಡೆದಿರುವಂತದ್ದು ಸಾಕ್ಷಾತ್ ಕಾಮಧೇನು ಸ್ವರೂಪ ಹಸುಗಳು. ನಮ್ಮ ಪ್ರಮೋದ್ ಶ್ರೀನಿವಾಸರು ಅವರಿಗೆ ಕೊಟ್ಟಂತ ಜವಾಬ್ದಾರಿಯನ್ನ, ನಾವು ಕೊಟ್ಟಂತ ಮಾರ್ಗದರ್ಶನವನ್ನ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಅವರ ಸಂಘಟನೆ ನಿಮ್ಮೆಲ್ಲರ ಸಹಕಾರ ನಾನು ನೋಡಿದ್ರೆ 2028ರಲ್ಲಿ ಈ ಪದ್ಮನಾಭನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಾಗೋದು ಖಚಿತ. ನಮ್ಮ ಕಚೇರಿ ಉದ್ಘಾಟನೆ ಆಗಿ 1 ವರ್ಷ ಕಳಿತು. ನಮ್ಮ ಫಲಾನುಭವಿಗಳಿಗೆ ಏನೇನು ಕುಂದು ಕೊರತೆ ಇತ್ತು, ಏನೇನು ಆಗು ಹೋಗುಗಳಿತ್ತು, ಹಾಗೆ ಅವ್ರಿಗೆ ಅನುಷ್ಠಾನಕ್ಕೆ ಬರಬೇಕು ಅಂದಾಗ ಏನೇನು ಅದಕ್ಕೆ ತಾಂತ್ರಿಕ ಒಂದು ಸಮಸ್ಯೆಗಳಿರ್ತವೋ ಅದನ್ನೆಲ್ಲ ನೀವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ನೀವು ಅದಕ್ಕೆ ಪರಿಹಾರ ಕೊಟ್ಟು ಅವರ ಮನೆ ಬಾಗಿಲಿಗೆ ಹೋಗಿ, ಸರ್ಕಾರನೇ ಅವರ ಮನೆ ಬಾಗಿಲಿಗೆ ಹೋಗಿ ತಲುಪುವಂತ ಒಂದು ಕೆಲಸ ನೀವೆಲ್ಲ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರಿಗೆ, ನನಗೆ ಮತ್ತೆ ನಮ್ಮ ಸಮಿತಿಯ ಸದಸ್ಯರುಗಳಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪ್ರಮೋದ್ ಶ್ರೀನಿವಾಸ್ ನೇತೃತ್ವದಲ್ಲಿ ನಿನ್ನೆ ಪದ್ಮನಾಭನಗರ ಮಹಾಪರ್ವ ಉತ್ಸವ ಅದ್ದೂರಿಯಾಗಿ ನಡೆದಿದೆ. ಕಾಂಗ್ರೆಸ್ ಜನಸಂಪರ್ಕ ಕಚೇರಿಯ ಮುಖ್ಯ ರಸ್ತೆಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಜೊತೆಗೆ ಗ್ಯಾರಂಟಿ ಕ್ಯಾಂಟೀನ್ ಉದ್ಘಾಟನೆಗೊಂಡಿದೆ. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ರಾಮಲಿಂಗಾರೆಡ್ಡಿ ನೂತನ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ದಾರೆ. ಇದೇ ವೇಳೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವಂತಹ ಸಾಧಕರಿಗೆ ಪ್ರಶಸ್ತಿ ಪ್ರದಾನವನ್ನ ಕೂಡ ಮಾಡಲಾಗಿದೆ. ಒಂದು ಮಾರ್ಗದರ್ಶನದಲ್ಲಿ ಪ್ರಮೋದ್ ಶ್ರೀನಿವಾಸ್ ಅವರು ನಿಮ್ಮ ನಾಯಕರಾಗಿ ಹೊಮ್ಮಲಿದ್ದಾರೆ ಮುಂದಿನ ದಿನಗಳಲ್ಲಿ ಅಂತ ನಿಮ್ಮ ಶುಭಾಶೀರ್ವಾದಕ್ಕೆ ವಂದನೆಗಳು ಎಂದೆನ್ನುತ್ತಾ ವಿಶೇಷವಾದ ಕಾಣಿಕೆ ಅಂತ ನಾನು ಹೇಳಿದೆ ಕಾಣಿಸ್ತಿರಬಹುದು. ಅವ್ರು ಪಡೆದಿರುವಂತದ್ದು ಸಾಕ್ಷಾತ್ ಕಾಮಧೇನು ಸ್ವರೂಪ ಹಸುಗಳು. ನಮ್ಮ ಪ್ರಮೋದ್ ಶ್ರೀನಿವಾಸರು ಅವರಿಗೆ ಕೊಟ್ಟಂತ ಜವಾಬ್ದಾರಿಯನ್ನ, ನಾವು ಕೊಟ್ಟಂತ ಮಾರ್ಗದರ್ಶನವನ್ನ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ.
ಅವರ ಸಂಘಟನೆ, ನಿಮ್ಮೆಲ್ಲರ ಸಹಕಾರ ನಾನು ನೋಡಿದ್ರೆ 2028ರಲ್ಲಿ ಈ ಪದ್ಮನಾಭ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಾಗೋದು ಖಚಿತ. ನಮ್ಮ ಕಚೇರಿ ಉದ್ಘಾಟನೆ ಆಗಿ ಒಂದು ವರ್ಷ ಕಳಿತು. ನಮ್ಮ ಫಲಾನುಭವಿಗಳಿಗೆ ಏನೇನು ಕುಂದು ಕೊರತೆ ಇತ್ತು, ಏನೇನು ಆಗು ಹೋಗುಗಳಿತ್ತು, ಹಾಗೆ ಅವ್ರಿಗೆ ಅನುಷ್ಠಾನಕ್ಕೆ ಬರಬೇಕು ಅಂದಾಗ ಏನೇನು ಅದಕ್ಕೆ ತಾಂತ್ರಿಕ ಒಂದು ಸಮಸ್ಯೆಗಳಿರ್ತವೋ ಅದನ್ನೆಲ್ಲ ನೀವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ನೀವು ಅದಕ್ಕೆ ಪರಿಹಾರ ಕೊಟ್ಟು ಅವರ ಮನೆ ಬಾಗಿಲಿಗೆ ಹೋಗಿ, ಸರ್ಕಾರನೇ ಅವರ ಮನೆ ಬಾಗಿಲಿಗೆ ಹೋಗಿ ತಲುಪುವಂತ ಒಂದು ಕೆಲಸ ನೀವೆಲ್ಲ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರಿಗೆ, ನನಗೆ ಮತ್ತೆ ನಮ್ಮ ಸಮಿತಿಯ ಸದಸ್ಯರುಗಳಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನದಲ್ಲಿ, ಪ್ರಸಾದ್ ರಾಮು ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಪ್ರಮೋದ್ ಶ್ರೀನಿವಾಸ್ ಅವರು ನಿಮ್ಮ ನಾಯಕರಾಗಿ ಹೊರಹೊಮ್ಮಲಿದ್ದಾರೆ ಮುಂದಿನ ದಿನಗಳಲ್ಲಿ ಅಂತ ನಿಮ್ಮ ಶುಭಾಶೀರ್ವಾದಕ್ಕೆ ವಂದನೆಗಳು ಎಂದೆನ್ನುತ್ತಾ ವಿಶೇಷವಾದ ಕಾಣಿಕೆ ಅಂತ ನಾನು ಹೇಳಿದ್ರೆ ಕಾಣಿಸ್ತಿರಬಹುದು. ಅವ್ರು ಪಡೆದಿರುವಂತದ್ದು ಸಾಕ್ಷಾತ್ ಕಾಮಧೇನು ಸ್ವರೂಪ ಹಸುಗಳು. ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವರಿಗೆ ಕೊಟ್ಟಂತ ಜವಾಬ್ದಾರಿಯನ್ನ, ನಾವು ಕೊಟ್ಟಂತ ಮಾರ್ಗದರ್ಶನವನ್ನ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಅವರ ಸಂಘಟನೆ, ನಿಮ್ಮೆಲ್ಲರ ಸಹಕಾರ ನಾನು ನೋಡಿದ್ರೆ 2028ರಲ್ಲಿ ಈ ಪದ್ಮನಾಭ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಾಗೋದು ಖಚಿತ. ನಮ್ಮ ಕಚೇರಿ ಉದ್ಘಾಟನೆ ಆಗಿ ಒಂದು ವರ್ಷ ಕಳಿತು. ನಮ್ಮ ಫಲಾನುಭವಿಗಳಿಗೆ ಏನೇನು ಕುಂದು ಕೊರತೆ ಇತ್ತು, ಏನೇನು ಆಗು ಹೋಗುಗಳಿತ್ತು, ಹಾಗೆ ಅವ್ರಿಗೆ ಅನುಷ್ಠಾನಕ್ಕೆ ಬರಬೇಕು ಅಂದಾಗ ಏನೇನು ಅದಕ್ಕೆ ತಾಂತ್ರಿಕ ಒಂದು ಸಮಸ್ಯೆಗಳಿರ್ತವೋ ಅದನ್ನೆಲ್ಲ ನೀವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ನೀವು ಅದಕ್ಕೆ ಪರಿಹಾರ ಕೊಟ್ಟು ಅವರ ಮನೆ ಬಾಗಿಲಿಗೆ ಹೋಗಿ, ಸರ್ಕಾರನೇ ಅವರ ಮನೆ ಬಾಗಿಲಿಗೆ ಹೋಗಿ ತಲುಪುವಂತ ಒಂದು ಕೆಲಸ ನೀವೆಲ್ಲ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರಿಗೆ, ನನಗೆ ಮತ್ತೆ ನಮ್ಮ ಸಮಿತಿಯ ಸದಸ್ಯರುಗಳಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ